ಅಮ್ಮ 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 ಅಪ್ಪ, ಅಮ್ಮ ಇಲ್ಲಿ ಬೆಳಗಿಂದ ಕಾಣಿಸ್ತಾನೆ ಇಲ್ಲ. ಅಮ್ಮ ತವ್ರ ಮನೆಗೆ ಹೋಗಿದ್ದಾಳಪ್ಪ. ಹೌದಾ? ನನಗೆ ಹೇಳ್ದೆ ಹೋಗಿದ್ದಾರೆ. ಹೇಳಿದಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ. ಹೇಗಿದ್ರು ಅಜ್ಜಿ ತಾತನ ನೋಡಿ ತುಂಬಾ ದಿನ ಆಯ್ತು, ಮಾತಾಡ್ಸ್ಕೊಂಡು ಬರ್ಬೋದಿತ್ತು. ಹೌದು, ನಾನು ನಿನ್ ಜೊತೆ ಬರ್ತಿದ್ದೆ. ಮಾವ, ಅತ್ತೆ ಏನಕ್ಕೆ ಅಲ್ಲಿಗೆ ಹೋಗಿದ್ದಾರೆ? ಏನೋ ಕೆಲಸ ಇದೆ ಅಂತ ಹೋಗಿದ್ದಾಳಮ್ಮ. ಅದು ಅಲ್ಲದೆ ಅವ್ರ ಅಪ್ಪ ಅಮ್ಮ ನೋಡಿ ತುಂಬಾ ದಿನ ಆಗಿತ್ತಲ್ಲ, ನೋಡ್ಕೊಂಡು ಬರೋಣ ಅಂತ ಹೋದ್ಲು. ಹೋಗಿ ಬರ್ಲಿ ಬಿಡು. ಅದು ಸರಿನೇ. ನಾನು ಇಲ್ಲಿಗೆ ಬಂದಾಗಿಂದ ಅತ್ತೆ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಮನೆ ಆಯ್ತು, ಅಡುಗೆ ಮನೆ ಆಯ್ತು, ಅಷ್ಟೇ. ನಾವಮ್ಮ ನಿಂತಾರ ಅನ್ಕೊಂಡ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳೋದಕ್ಕೆ. ಏನಾದ್ರೂ ಮುಖ್ಯವಾದ ಕೆಲಸ ಇದ್ರೆ ಮಾತ್ರ ಹೋಗ್ತಾರೆ. ನೀನ್ ಹೋಗು, ಸುಮ್ಮನೆ ನಿನ್ ಕೆಲಸ ನೋಡ್ಕೋ ಹೋಗು. ವಿಶ್ವ, ಜಯಂತ್ ಅವ್ರಿಗೆ ಫೋನ್ ಮಾಡಿದ್ದೆ. ಪ್ರಾಪರ್ಟಿ ವಿಚಾರದಲ್ಲಿ ಮುಂದುವರಿಯೋದಕ್ಕೆ ಹೇಳಿದ್ದೀನಿ. ಇನ್ನು 2-3 ದಿನದಲ್ಲಿ ರಿಜಿಸ್ಟರ್ ಆಗ್ಬೋದು. ಅದು ನೀನು ಕೇಳ್ಕೊಂಡು ಬಂದಿರೋ ಡೇಟಲ್ಲೇ. ನೋಡಪ್ಪ ವಿಶ್ವ, ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತೀನಿ. ಊರ್ ಜನದ ಮುಂದೆ ನಿನ್ಗೆ ಅವಮಾನ ಆಗಲಿ, ನಿನ್ನ ಮನಸ್ಸು ನೋವಾಗಲಿ ಅಂತ ಮಾಡೋದಿಲ್ಲ. ಈ ನರಸಿಂಹ ಮರ್ಯಾದೆಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾನೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾನೆ. ಕೊಟ್ಟ ಮಾತನ್ನ ಯಾವತ್ತೂ ಕಳ್ಕೊಳ್ಳಲ್ಲ. ನಮ್ಮ ಅಪ್ಪನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಇದಕ್ಕೆ ನನಗೆ ತಾಳ್ಮೆ ಇಲ್ಲ ಅಂತ ಹೇಳೋದು. ಸರಿಯಪ್ಪ, ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಮಗನೇ, ಅದೇ ನನ್ನ ಆಸೆ. ನೋಡು, ನಿನ್ಗೇನಾದ್ರೂ ನನ್ನ ಬಗ್ಗೆ ಹೇಳಬೇಕು ಅನ್ಸಿದ್ರೆ ನೇರವಾಗಿ ಬಂದು ನನ್ನ ಹತ್ರ ಹೇಳು. ಏನೂ ಹಿಂಜರಿಕೆ ಮಾಡಬೇಡ. ಸರಿಯಪ್ಪ. ರೀ, ಈ ತಿಂಗಳ ಖರ್ಚನ್ನ ಭಾವನಾ ಆಗಲಿ ಕೊಟ್ಬಿಟ್ಟಿದ್ದಾಳೆ. ಈ ತಿಂಗಳಿಗೆ ಏನೇನು ಎಷ್ಟೆಷ್ಟು ಬೇಕು ಅಂತ ಲಿಸ್ಟ್ ಬರ್ತಿದ್ದೀನಿ. ನೀವು ಒಂದ್ಸಲ ಸರಿಯಾಗಿದೆಯಾ ಅಂತ ನೋಡ್ಬಿಡಿ. ಲಕ್ಷ್ಮಿ, ಮನೆಗೆ ಎಷ್ಟು ಬೇಕು ಏನು ಬೇಕು ಅಂತ ಎಲ್ಲ ನಿಮಗೆ ಗೊತ್ತು. ನಾನೊಂದ್ಸಲ ಚೆಕ್ ಮಾಡೋದೇನು ತಗೋ. ಈ ತಿಂಗಳದು ಮನೆ ಕಡೆಗೆ ನನ್ನ ಕಡೆಯಿಂದ ಬರಬೇಕಂತ. ದೇವ್ರೆ, ಕೊನೆಯ ಸಂಬಳದಲ್ಲಿ ಬಂದಿರೋ ದುಡ್ಡನ್ನು ಕೊಡ್ತಾ ಇದ್ದೀನಿ. ಲಕ್ಷ್ಮಿ ನಿವಾಸ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತಿರೋ ಲಕ್ಷ್ಮಿ ಮುಂದೆ ರಿಟೈರ್ಮೆಂಟ್ ವಿಚಾರ ಹೇಳಕ್ಕಾಗ್ತಾ ಇಲ್ಲ. ಸತ್ಯನ ಮುಚ್ಚಿಡೋದಕ್ಕೆ ದುಡ್ಡನ್ನು ಬಳಸ್ಕೊತಾ ಇದ್ದೀನಿ. ನಾನು ಕ್ಷಮಿಸ್ಬಿಡು ದೇವ್ರೆ. ಅಮ್ಮ, ನನ್ನ ಪಾಲಿಗೆ ತಗೊಳ್ಳಿ. 500 ರೂಪಾಯಿ ಜಾಸ್ತಿ ಇದೆ. ಅಯ್ಯಯ್ಯೋ, ಈಗ ನಾನು ಕೊಡಬೇಕು. ಆದರೆ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಏನಪ್ಪ ಮಾಡೋದು ಕೇಳಿದ್ರೆ? ಬೇಬಿ ಬೇರೆ ಇಲ್ಲೇ ಇದ್ದಾಳೆ. ಅಯ್ಯೋ. ಹರೀಶ, ನಿನ್ ಪಾಲಿನ ದುಡ್ಡಿಲ್ಲಪ್ಪ. ಏನ ದುಡ್ಡೆಲ್ಲಿ ಅಂದ್ರೆ ಹೆಂಡತಿ ಮುಖ ನೋಡ್ತಿದ್ಯಲ್ಲ? ಅದು ಅಮ್ಮ, ಇನ್ನೂ ಪೇಮೆಂಟ್ ಆಗಿಲ್ಲ. ಹೋದ್ಸಲ ಆಗಿದ್ದು ಬಂಡವಾಳಕ್ಕೆ ಹಾಕ್ಬಿಟ್ಟಿದ್ದೀನಿ. ಇನ್ನೊಂದೆರಡು ದಿನ ಕೊಟ್ಬಿಡ್ತೀನಿ. ಓಹೋ, ಪರವಾಗಿಲ್ಲ ಕಣ. ಗ್ರಂಥಿಗೆ ಅಂಗಡಿ ಕೆಲಸ ಮಾಡ್ತಿರೋ ವೆಂಕಿನೇ ಅವನ ಪಾಲಿನ ದುಡ್ಡು ಕೊಡ್ತಾ ಇದ್ದಾನೆ. ಇನ್ನು ಲಕ್ಷಾಂತರ ಬಂಡವಾಳ ಹಾಕಿರೋರು ನೀನು. ನಿನ್ನತ್ರ ದುಡ್ಡು ಇಲ್ವಾ? ದುಡ್ಡು ಕೊಡ್ಬೇಕಾಗತ್ತೆ ಅಂತ ಡವ್ ಮಾಡ್ತಿದ್ಯಾ? ಬರೋ ಸಂತು, ಯಾಕಪ್ಪ ಹಂಗೆ ಮಾತಾಡ್ತೀಯ? ಅವನಿನ್ನೂ ಈಗೇನೋ ಬಿಸ್ನೆಸ್ ಶುರು ಮಾಡಿದ್ದಾನೆ. ಏನೋ ಖರ್ಚುಗಳು ಇರ್ತಾವಲ್ಲ, ಇರಲಿ ಬಿಡು. ಖರ್ಚಿರುತ್ತಪ್ಪ. ಹಾಗಂತ ಸ್ವಂತ ಖರ್ಚಿಗೆ ಇಟ್ಕೊಳ್ಳೋದರಷ್ಟು ದುಡ್ಡೇನು ಖರ್ಚು ಮಾಡ್ತಾನೆ ಇವನು. ನನಗೂ 1000 ಖರ್ಚಿದೆ. ಮನೆಗೆ ಇಂತಿಷ್ಟು ಅಂತ ಎತ್ತಿಟ್ಟು ಉಳಿದಿದ್ದ ಖರ್ಚು ನಾನು ಮಾಡ್ತೀನಿ. ದುಡ್ಡು ಕೊಡ್ಬೇಕಾಗತ್ತೆ ಅಂತ ನಾಟಕ ಮಾಡ್ತೀಯಾನೆ ಅನ್ಸುತ್ತೆ. ಹರಿ,
ನಾಟಕ ಮಾಡಿದ್ ಸಾಕು. ಅತ್ತೆ, ಅವ್ರ ಪಾಲಿನ ದುಡ್ಡನ್ನ ನನಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಅಮ್ಮಂಗೊಂದು ಕಾಲ್ ಮಾಡಿ. ಬೇಡ ಬೇಡ ಬೇಡ, ಫಸ್ಟ್ ಅಕ್ಕಂಗೆ ಕಾಲ್ ಮಾಡಿ ಅವಳು ಹೇಗಿದ್ದಾಳೆ ಅಂತ ತಿಳ್ಕೊಂಡು ಆಮೇಲೆ ಅಮ್ಮಂಗೆ ಕಾಲ್ ಮಾಡಿ. ಮತ್ತೇನಾಯ್ತು ಈ ನೆಟ್ವರ್ಕಿಗೆ? ಮೊದಲು ಇವ್ರಿಗೆ ಹೇಳಿ ಈ ಮನೆಯಲ್ಲಿ ಯಾವ ನೆಟ್ವರ್ಕ್ ಸಿಗುತ್ತೋ ಆ ಸಿಮ್ ತಗೋಬೇಕು. ಒಳ್ಳೆ ಕಾಟ ಆಗೋಯ್ತಲ್ಲ ಇದು. ಹ್ಯಾಂಡ್ಲೈನ್ ಇದೆಯಲ್ಲ, ಅದನ್ನೊಂದ್ಸತಿ ಟ್ರೈ ಮಾಡೋಣ. ಇದು ವರ್ಕ್ ಆಗ್ತಿಲ್ವಲ್ಲ. ಹಾಳಾದ್ದು ನೋಡಿದ್ರೆ ಎಲ್ಲ ಒಟ್ಟಿಗೆ ಹಾಳಾಗುತ್ತೆ. ವಾಚ್ಮ್ಯಾನ್, ಏ ವಾಚ್ಮ್ಯಾನ್, ಇವನೊಬ್ಬ ಚೂಡಂತರ ಆಡ್ತಾನೆ. ಎಷ್ಟು ಕೂಗಿದ್ರು ಕೇಳಿಸ್ಕೊಳ್ಳೋದು ಇಲ್ಲ, ಈ ಕಡೆ ತಿರ್ಗೋದು ಇಲ್ಲ. ಎಲ್ಲಿಂದ ಹಿಡ್ಕೊಂಬಂದ್ರ ಇವನ್ನ. ಛೇ